ಈ ಒಂದು ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿ ಸದಾಪಕಾಲ ಈ ಒಂದು ಶಾಲೆಯ ಮೇಲೆ ಅದ್ಭುತವಾಗಿರ್ತಕ್ಕಂತಹ ಆಧ್ಯಾತ್ಮದ ನಂಟನ್ನು ಬೆಳೆಸಿಕೊಂಡು ಬಂದಿರತಕ್ಕಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮಗುರು ಪರಮಾರಾಧ್ಯ ಪರಮಪೂಜ್ಯ ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು ಶೆಟ್ಟರ ಮಠ ಅತನಿಯ ಪರಮಪೂಜ್ಯರಿಗೆ ಇದೀಗೆ ಭಕ್ತಿಯ ಸಮರ್ಪಣೆಯನ್ನು ಸಲ್ಲಿಸುವಂತಹ ವಿಶೇಷವಾಗಿರತಕ್ಕಂತಹ ಗಳಿಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು ಶೆಟ್ಟರ್ ಮಠ ಅತನಿ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿಜಯ್ ಹುದ್ದಾರ್ ಸರ್ ಹಾಗೂ ಕಾರ್ಯದರ್ಶಿಗಳು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಅವರನ್ನು ಸತ್ಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸದಾಬಕಾಲ ಈ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದವನ್ನು ಸಂಸ್ಥೆಯ ಮೇಲೆ ಇರಲಿ ಎನ್ನುವಂತಹ ಆಶಾಭಾವದೊಂದಿಗೆ ಈಗ ಪರಮ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆ ನೆರವೇರ್ತಾ ಇದೆ. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಭಕ್ತಿಯ ಪ್ರಣಾಮಗಳ ಪೂಜ್ಯರಿಗೆ ಸಲ್ಲಿಸೋಣ ಬಂದವರೇ. ಈ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ಶರಣನಾಡಿನ ಬಳಗ ಕರುನಾಡಿನ ಬಳಗ ಉದರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಿಜಯ ಧನ್ಯವಾದಗಳು. ಈಗ ಈ ಒಂದು ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ ಬಂದವರೇ. ಕಾರ್ಯಕ್ರಮದ ಜ್ಯೋತಿ ಪ್ರಜ್ವಲನ ಕಾರ್ಯಕ್ರಮವನ್ನು ಯಶಸ್ವಿದಾಯಕವಾಗಿ ನೆರವೇರಿಸಿರತಕ್ಕಂತಹ ಶ್ರೀಮತಿ ಶಿವಲೀಲಾ ಸದಾಶಿವ ಪುಟಾಳಿ ಅವರಿಗೆ ಇದೀಗ ಭಕ್ತಿಯ ಗೌರವ ಸಮರ್ಪಣೆ ಈ ಶಿಕ್ಷಣ ಸಂಸ್ಥೆಯಿಂದ ನೆರವೇರುತ್ತಾ ಇದೆ. ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಧರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಹಜಾನ್ ಡೊಂಗರ್ಗಾಂವ್ ಮಾಜಿ ಶಾಸಕರು ಅತನಿ ಮತಕ್ಷೇತ್ರದ ಅವರಿಗೂ ಕೂಡ ಇದೀಗ ಭಕ್ತಿಯ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕವಾಗಿ ಸದಾಬಕಾಲ ಯುವಕರ ಕಣ್ಮಣಿಗಳಾಗಿ ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು ಈ ನಮ್ಮ ಸಂಸ್ಥೆಯ ಹಿತೈಷಿಗಳು ಅಪಾರ ಅಭಿಮಾನ ಬಳಗವನ್ನು ಹೊಂದಿರತಕ್ಕಂತಹ ಮಹನೀಯರು ಅಂತ ನಮಸ್ಕಾರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ತಮ್ಮದೇ ಇರತಕ್ಕಂತಹ ಹೆಸರನ್ನ ಮಾಡಿರ್ತಕ್ಕಂತಹ ಸರಳ ಸಜ್ಜನಿಕೆಯ ಸಭಾದರಾಗಿರ್ತಕ್ಕಂತಹ ಶ್ರೀಯುತ ರವಿಯಣ್ಣ ಪೂಜಾರಿ ವಾಸ್ತವಿ ಕಂಪನಿ ಅತ್ನಿಯವರಿಗೆ ಭಕ್ತಿಯ ಗೌರವ ಸಮರ್ಪಣೆ ಇದೀಗ ವ್ಯಕ್ತವಾಗ್ತಾ ಇದೆ. ಈಗ ಅತಿಥಿಗಳಿಂದ ಒಂದು ಸತ್ಕಾರ ಸಮಾರಂಭ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕಾಗಿ ಧನ್ಯವಾದವನ್ನು ಅರ್ಪಿಸೋಣ. ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ಶ್ರೀಧರಾಗಿರ್ತಕ್ಕಂತಹ PL ಗಟ್ಟಿ ಸರ್ ಸಹಕಾರಿ ಸಂಘದ ನಿರ್ದೇಶಕರು ಹಿಡಕಲ್ ಅಂತಾನೆ ಹೇಳ್ಬೋದು. ಅತ್ಯಂತ
ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿ ಸದಾವಕಾಲ ತಮ್ಮ ಸಮಾಜ ಸೇವೆಯಲ್ಲಿ ನಮ್ಮನ್ನು ತಾವು ತೊಡಗಿಸಿರ್ತಕ್ಕಂತಹ ಶ್ರೀ BL ಗಂಟಿ ಸರ್ ಅವರಿಗೆ ಇದೀಗ ಗೌರವ ಸಮರ್ಪಣೆ ವೇದಿಕೆ ಮೂಲಕವಾಗಿ ಜರುಗ್ತಾ ಇದೆ. ಶಿರನಾಡಿನ ಬಳಗ ಕರುನಾಡಿನ ಬಳಗ ಮ್ಯಾನೇಜರ್ ಆಗಿ ವಿಜಯ ಉಮ್ಮಾರವರ ಕನಸಿನ ಶಾಲೆ ಮಕ್ಕಳ ಬಾಳನ್ನು ಬೆಳಗುವ ಜ್ಯೋತಿ ಜ್ಞಾನದ ಮಾರ್ಗದೆಡೆಗೆ ಸಾಗುತ್ತಿರುವುದು ಶಿರನಾಡಿನ ಬಳಗ ಕರುನಾಡಿನ ಬಳಗ ಎಲ್ಲ ಗಣ್ಯ ಮಾನ್ಯರಿಂದ ಈ ಒಂದು ಸಂದರ್ಭದಲ್ಲಿ ಸತ್ಕಾರ ನಡೆಯುತ್ತದೆ. ಈ ಒಂದು ಸಂಸ್ಥೆಯ ಹಿತೈಷಿಗಳಾಗಿ ಸಮಾಜ ಸೇವಕರಾಗಿರತಕ್ಕಂತಹ ಶ್ರೀ ಸಂತೋಷ್ ಕಲ್ಲಳ್ಳಿ ಅವರಿಗೆ ಭಕ್ತಿಯ ಗೌರವ ಸಮರ್ಪಣೆ ನೆರವೇರಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂತೋಷ್ ಕಾಳೆಲಿ ಇವರು ಉಪ್ಪಾರ ಸಮಾಜದ ಯುವ ಧುರೀಣರು, ಆಯು ಕೇರ್ ಡಿಸ್ಟ್ರಿಬ್ಯೂಟರ್ ಹಾಗೂ ನಮ್ಮ ಉದ್ಧಾರ ಶಿಕ್ಷಕ ಹಾಗೂ ಕರುನಾಡಿನ ಬಳಗ ಉದರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಿಜಯ ಸ್ನೇಹ ಸಂಭ್ರಮ ಕರುನಾಡಿನ ಬಳಗ ಕರುನಾಡಿನ ಬಳಗ ಉದರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಿಜಯ ಉಮ್ಮಾರವರ ಕನಸಿನ ಶಾಲೆ ಮಕ್ಕಳ ಬಾಳನ್ನು ಬೆಳಗುವ ಜ್ಯೋತಿ ಜ್ಞಾನದ ಮಾರ್ಗದೆಡೆಗೆ ಸಾಗುತ್ತಿರುವುದು ವಿಶೇಷವಾಗಿರ್ತಕ್ಕಂಥ ನಮ್ಮ ಅರುಣ್ ಮಾಳಿ ಸರ್ ಅವರು ಅಥಣಿಯಿಂದ ಬಡಿಗೇರ್ ಸರ್ ಅವರು ಕೂಡ ಬಂದಿದ್ದಾರೆ. ಹೀಗೆ ಒಂದು ಸುಮಾರು ಹಾರುಗಿರಿಯಿಂದ ಕಶೆಟ್ಟಿ ಸರ್ ಅವರು 9 ಜನ ಸೇರಿ ಒಂದು ಸಂಘಟನೆಯನ್ನು ಮಾಡಿದ್ದೀವಿ. ನಾವು ಕಾರ್ಯಕ್ರಮ ಇದ್ರೆ ಅವ್ರು ಬರ್ತಾರೆ, ಅವ್ರಿದ್ರೆ ನಾವು ಬರ್ತೀವಿ ಅಂತ ಒಂದು ನವಗ್ರಹಗಳನ್ನು ಕೂಡಿಸಿರ್ತಕ್ಕಂಥ ಭಗವಂತನಿಗೆ ಹಾಗೂ ವೇದಿಕೆ ಮೇಲೆ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ನವಗ್ರಹಗಳಿಗೆ ಒಮ್ಮೆ ಜೋರಾಗಿ ಚಪ್ಪಾಳನ್ನು ತಟ್ಟಿ ಅಭಿನಂದಿಸಿ ಗೌರವಿಸಬೇಕು. ಅವರಿಗೆ ಈಗ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ರಾವಸಬಣ್ಣ ಐಹೊಳೆ ಅವರು, ಮಾಜಿ ಶಾಸಕರಂತ ಶಹಜಾನ್ ಡೊಂಗರಗಾಂವ್ ಸಾಹೇಬ್ರವರು, ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ರವಿಯಣ್ಣ ಪೂಜಾರಿ ಅವರು, ಜೊತೆಗೆ ಮನೋಹರ್ ಮ್ಯಾನೇಜರ್ ಸರ್ ಅವರು, ಗಂಟಿ ಸರ್ ಅವರು ಎಲ್ಲರೂ ಸೇರಿ ಒಂದು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಿರನಾಡಿನ ಬಳಗ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ಶಿರನಾಡಿನ ಬಳಗ ಕರುನಾಡಿನ ಬಳಗ ಉದರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಿಜಯ ಉಮ್ಮಾರವರ ಕನಸಿನ ಶಾಲೆ ಮಕ್ಕಳ ಬಾಳನ್ನು ಬೆಳಗುವ ಜ್ಯೋತಿ ಜ್ಞಾನದ ಮಾರ್ಗದೆಡೆಗೆ ಸಾಗುತ್ತಿರುವುದು ಹಾಗೂ ಸುರೇಶ್ ಬಿದ್ರಿ, ಸರಸ್ವತಿ ಶಿಕ್ಷಣ ಸಂಸ್ಥೆ ರಾಯಬಾಗ್, ಶ್ರೀ ನಾರಾಯಣ್ ಕಾರಜೋಳ್, ಲಿಟಲ್ ಹಾರ್ಟ್ ಶಿಕ್ಷಣ ಸಂಸ್ಥೆ ರಬ್ಕವಿ, LB ಕಶೆಟ್ಟಿ, ಆದರ್ಶ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾರುಗೇರಿ ಹಾಗೂ ಅರುಣ್ ಮಾಳಿ ಸರ್, ತುಳಜಾಶಂಕರ ಶಿಕ್ಷಣ ಸಂಸ್ಥೆ ಅಥಣಿ, ಶ್ರೀ ರಾಜ್ಕುಮಾರ್ ದಳವಾಯಿ ಹಾಗೂ ಈ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಣ. ಸಾಗುತ್ತಿರುವುದು ವಿಚಾರ ಮತ್ತು ನಾಯಕತ್ವ ಒಂದು ಗುಣಗಳನ್ನು ಹೊಂದಿದವರು, ಶಿಸ್ತಿನ ಸಿಪಾಯಿ ಮತ್ತು ಸದಾ ಸದಾ ಹಸನ್ಮುಖಿ ಆಗಿರುವವರು ಮತ್ತು ನಮಗೆಲ್ಲರಿಗೆ ಮಾರ್ಗದರ್ಶಕರು ಆಗಿರುವ ನಮ್ಮ ಉದ್ಧಾರ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರಾದ ಶ್ರೀ ವಿಜಯ್ ಉದ್ದಾರ್ ಸರ್ ಹಾಗೂ ಉದ್ಧಾರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿಗೆ ಒಂದು ಅವರ ಒಂದು ಸನ್ಮಾನವನ್ನು ನೆರವೇರ್ತಾ ಇದೆ. ಬಂದಿದ್ರೆ ಬೇಗನೆ ಬರ್ರಿ, ಲೇಟ್ ಆಗ್ತಿತ್ತಂದ್ರೆ ಆಮೇಲೆ ಮಾಡ್ತೀವಿ ನಾವು ಕಾರ್ಯಕ್ರಮ ನಡುವೆರ್ನಾಗ. ಬಂದಿಲ್ಲ
ಈಗ ಈ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದಿರತಕ್ಕಂಥ ದಂಪತಿಗಳು ಅಂದರೆ ನಮ್ಮ ಕಲಾವಿದರು, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹಾಡನ್ನು ಬರೆದು ಸಾಹಿತ್ಯವನ್ನು ಬರೆದು ಯಾವತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರಾಜಶ್ರೀ ಮೇಡಮ್ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವ ಅರ್ಪಣೆ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಜಯ ಹುಟ್ಟಾರವರ ಮನಸ್ಸಿನ ಶಾಲೆಗೆ ಮಕ್ಕಳ ಬಾಳಿನ ಬೆಳಗುವ ಜ್ಯೋತಿಗೆ ಜ್ಞಾನದ ಮಾರ್ಗದೆಡೆಗೆ ಸಾಗುತ್ತಿರುವುದು. ಯಾವತ್ತೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ಸೇವೆಯನ್ನಾಗಿರ್ಬೋದು ಒಂದು ಹಾಡಿನಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಪದಗಳೇ ಸಾಲೋದಿಲ್ಲ. ಆದರೂ ಕೂಡ ಹಿಡಿದಿಟ್ಟಿರುವಂಥ ಒಂದು ಪದ್ಯವನ್ನು ಹಾಡ್ತೀನಿ ಇವತ್ತು ಅಂತ ಹೇಳ್ತಾ ಒಂದು ಗೀತೆಯನ್ನು ಅವರಿಗೋಸ್ಕರ ರಚನೆ ಮಾಡಿದ್ದೀವಿ. ಆ ಒಂದು ಗೀತೆಯನ್ನು ನಾವಿಲ್ಲಿ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ
ಸಂಸ್ಥೆಯಿದು ಕನಸಿನ ಶಾಲೆಯಿದು ಮಕ್ಕಳ ಬಾಳಿನ ಬೆಳಕು ಇದು ಶಿವಯೋಗಿ ನಾಡಿನಲ್ಲಿ ಅಕ್ಷರ ದಾಸೋಹ ನಡೆಯುವುದು ಆಹಾ ಎಂಥ ಚಂದ ನೋಡು ಹೆಬ್ಬಾರವರ ಶಾಲೆ ನೋಡು ಥ್ಯಾಂಕ್ ಯು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕವಾಗಿ ಭಕ್ತಿಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸೋದೆಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. The most important and impressive 2025-26. ಈ ಒಂದು ಸಮಗ್ರವಾಗಿರತಕ್ಕಂತಹ ವಾರ್ಷಿಕ ಶೈಕ್ಷಣಿಕ ವರ್ಷದ ಜೊತೆಗೆ ತರಗತಿಗಳ ಯಶಸ್ವಿದಾಯಕವಾಗಿರತಕ್ಕಂತಹ ಬೇಸಿಗೆ ರಜಾ ತರಗತಿಗಳ ಮುನ್ನಡೆ ಎಂಬಂತೆ ಇವತ್ತಿನ ದಿವಸ ಬೇಸಿಗೆ ರಜಾ ದಿನಗಳ ತರಗತಿಗಳ ಜಾಹೀರಾತು ಬಿಡುಗಡೆ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಪರಮ ಪುತ್ರರ ಅಮೃತ ಹಸ್ತದೊಂದಿಗೆ ಅದೇ ರೀತಿಯಾಗಿ ಎಲ್ಲ ಉತ್ತರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ಕರುನಾಡಿನ ಬಳಗ ಕರುನಾಡಿನ ಬಳಗ ಉತ್ತರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಾರ್ಷಿಕೋತ್ಸವದ ಸ್ನೇಹ ಸಂಭ್ರಮ ವಿಜಯ ಉತ್ತಾರವರ ಕನಸಿನ ಶಾಲೆಯಿದು ಮಕ್ಕಳ ಬಾಳನ್ನು ಬೆಳಗುವ ಜ್ಯೋತಿಯಿದು ಜ್ಞಾನದ ಮಾರ್ಗದೆಡೆಗೆ ಸಾಗುತ್ತಿರುವುದು ಶಿರನಾಡಿನ ಬಳಗ ಕರುಣಾ ಪೂಜ್ಯ ಮರುಳಸಿದ್ದ ಮಹಾಸ್ವಾಮಿಗಳಿಗೆ ಒಮ್ಮೆ ಭಕ್ತಿಯ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರೊಂದಿಗೆ ಅವರನ್ನ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ಬೋಲೋ ಭಾರತ್ ಮಾತಾ ಕಿ. ಈ ಒಂದು ದಿವಸ ನಮ್ಮ ವಿಜಯ್ ಉದ್ಧಾರ್ ಸಂಸ್ಥೆ ಶಾಲೆ ಹಬ್ಬದ ನಿಮಿತ್ತವಾಗಿ ವೇದಿಕೆ ಮೇಲೆ ಹಾಸಿರಂಥ ಎಲ್ಲ ನನ್ನ ಗಣ್ಯಮಾನ್ಯರೇ ಮಾತೆಯರೇ, ಈ ಶಾಲೆಯ ಸಂಸ್ಥೆಯ ಮುದ್ದು ಮಕ್ಕಳೇ, ಗುರುಗಳೇ, ಗುರು ಮಾತೆಯರೇ, ವಿದ್ಯಾರ್ಥಿ ತಾಯಿ ತಂದೆಗಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ನಾನು ಶರಣ ಸಲ್ಲಿಸ್ತೇನೆ. ನೀವು ಎರಡನೇ ಶಾಂತ ಕುತ್ರಿ ನಾವು ಎದ್ದೋಡೋಕೆ ನಿಲ್ಕ ಚಂತನ ಕುಂಡ್ರದ್ನಲ್ಲೇ ರಾತ್ರಿ ತನಕ ನಮ್ಮನ್ನು ಭಾಳ ಸಂತೋಷ. ನಮ್ಮ ವಿಜಯ್ ಹುದ್ದಾರ್ ಸರ್ ಅವರು ಒಂದು ಸಣ್ಣ ರೂಮ್ನಲ್ಲೇ ಕ್ಲಾಸ್ ಚಾಲೂ ಮಾಡಿದವ್ರು. ಇವತ್ತು ದಿವಸ ಒಂದು ಮೈಸೂರು ಅರಮನೆ ಆಗೈತೆ ಅವ್ರಿಗೆ. ಇವತ್ತು ಜೋರಾಗಿ ಚಪ್ಪಾಳೆ ತಟ್ರಿ ಇಬ್ಬರು ದಂಪತಿಗಳಿಗೆ. ಇದು ಮುಂದೆ ಒಂದು ಆ ಅರಮನೆಕ್ಕಿಂತ ಹೆಚ್ಚ ಬಿಂಬಲಿಸಿ ಮತ್ತು ಇನ್ನು ಮಕ್ಕಳ ಹಬ್ಬಲ ನಾಡಿನನು ಎಲ್ಲ ಒಂದು ಈ ಸಂಸ್ಥೆ ಕಲಿದಂಥ ವಿದ್ಯಾರ್ಥಿಗಳು ಒಂದು ರಾಜ್ಯ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ಅವು ಬೆಳಿಲತ್ತೇಳಿ ನಿಮ್ಮ ಮುರುಗೇಂದ್ರ ಸದಾ ಶಿವೆಗಳ ಆಶೀರ್ವಾದ ನಿಮ್ಮೆಲ್ಲರ ಭಕ್ತರಿಗೆ ಶರಣಾರ್ಥಿ. ಧನ್ಯವಾದಗಳು ಪೂಜ್ಯರಿಗೆ. ದಯವಿಟ್ಟು ಸರ್ ಗುರುಗಳಿಗೆ ಬಿಟ್ಟು ಬರ್ರಿ. ಈಗ ನೇರವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸಹಜಾನ್ ಡೊಂಗರವ ಸಾಹೇಬ್ರವರು. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಪೂಜ್ಯರನ್ನ ಇದೀಗ ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಮಾಜಿ ಶಾಸಕರಿಂದ ಆಶೀರ್ವಾದದ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪೂಜಾ ಕಾರ್ಯಕ್ರಮವನ್ನು ದೀಪಾಲಂಕಾರವನ್ನು ಮಾಡಿ ತಮ್ಮ ಆಶೀರ್ವಚನ ನೀಡಿ ಹೋಗಿರುವಂಥ ಪರಮ ಪೂಜ್ಯ ಮರಳುಸಿದ್ದ ಮಹಾಸ್ವಾಮಿಗೆ ಅವರಿಗೆ ನಾನು ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅತಿಥಿಗಳು ಬಂದಾರ. ನಮ್ಮ ಅಕ್ಕ ಶಿವಲೀಲಾ ಅಕ್ಕ ಅದಾರ, ರವಿ ಪೂಜಾರಿ ಅವರು, ನಮ್ಮ ಮಿತ್ರರಾದ ರಾವಸಾಬ್ ಐಹೊಳೆ ಅವರು, ನಮ್ಮ ಇಂಚಿಗೇರಿ ಸರ ಮತ್ತು ಭಾಳ ಈ ಒಕ್ಕೂಟದ ಎಲ್ಲ ಸಂಸ್ಥೆಗಳ ಸಂಸ್ಥೆ ನಡೆಸುವಂಥ ಎಲ್ಲ ಚೇರ್ಮನ್ರು ಬಂದಿದ್ದಾರೆ. ಭಾಳಷ್ಟು ಇಲ್ಲ ಅತಿಥಿಗಳದಾರ. ನಮ್ಮ ಕರ್ನಾಟಕ ಬ್ಯಾಂಕ್ದ ಮ್ಯಾನೇಜರು ಅದಾರ. ಈಗ ಮಾತಾಡುವಂಥದ್ದು ಏನು, ತಾವೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನು ನಿಮ್ಮ ಮಕ್ಕಳು ಮಾಡೋರದಾರ, ಇಲ್ಲಿ ಕುಂತಾರೆ ನೋಡ್ರಿ, ಅವರೆಲ್ಲ ಸಿದ್ಧತೆ ಆಗಿ ಬಂದಾರ. ಭಾಳಷ್ಟು ತಾಯಂದಿರದಾರ ಇಲ್ಲಿ ತಮ್ಮ ಮಕ್ಕಳ ಪ್ರದರ್ಶನವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಭಾಳಷ್ಟು ಅವ್ರ ತಂದೆಯವರು ಇರ್ಬೋದು ಅಥವಾ ಸಹೋದರರು ಇರ್ಬೋದು. ತಾವೆಲ್ಲ ತಮಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸಿ, ಇದು ಮಾತಾಡ್ಬೇಕಂತಂದ್ರೆ ವಿದ್ಯೆ ಬಾಳಿನ ಬೆಳಕು. ವಿದ್ಯೆ ಇದ್ರೆ ಎಲ್ಲ ನಮಗೆ ಕಲೀಲಿಕ್ಕೆ ಸಾಧ್ಯದ. ನಾವು ಮಾಡುವಂಥ ಪ್ರತಿಯೊಂದು ಉದ್ಯೋಗ ಯಶಸ್ವಿಯಾಗಿ ಆಗಬೇಕಾದ್ರೆ ಅದನ್ನು ಅಭ್ಯಾಸ ಮಾಡಿ ನಾವು
ಮಾಡಬೇಕಾಗ್ತದೆ. ಅದಕ್ಕಾಗಿ ವಿದ್ಯೆ ಬಾಳಿನ ಬೆಳಕು ಅಂತಾರ. ವಿದ್ಯೆ ಕಲಿಯುವುದು ಎಲ್ಲಪ್ಪ ಅಂತಾರೆ ವಿದ್ಯಾಸಂಸ್ಥೆಯಲ್ಲಿ. ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ಕಲಿಬೇಕು. ಈಗ ವರದಿ ವಾಚನ ಏನು ಒಂದು ವಾರ್ಷಿಕ ವರದಿ ಓದಿದರು, ಅದನ್ನು ನಮಗೆ ಬಹಳ ಸಂತೋಷ ಆಯಿತು. ಯಾಕಂತಂದ್ರೆ ಉದ್ಧಾರ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದ್ದು ಬುದ್ಧಿಜೀವರು ಹೇಳಿದ್ರಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಆಗಿತ್ತು. 2018ರಲ್ಲಿ ಒಂದು ಒಳ್ಳೆಯ ಮೈಲುಗಲ್ಲು ಅಂದ್ರೆ ಆಂಗ್ಲ ಮಾಧ್ಯಮದ ಒಂದು ಶಾಲೆಯನ್ನು ಅವರು ಪ್ರಾರಂಭ ಮಾಡಿದರು. ಈಗ ಹೇಳಿದ್ರಲ್ಲ 200 ವಿದ್ಯಾರ್ಥಿಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಇವತ್ತು ಈ ಆಂಗ್ಲ ಮಾಧ್ಯಮದಲ್ಲಿ ಅದಾರ. 350 ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಅನೇಕ ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ಎಂಟ್ರಿ ತಗೊಂಡಿದ್ದಾರೆ. ನೈತಿಕತೆಯ ಪಾಠ ಹೇಳ್ತಾರೆ, ಇದು ಬಹಳ ಮಹತ್ವದ್ದು. ಇವತ್ತು ಭಾರತ ದೇಶದಲ್ಲಿ ನಾವು ನೈತಿಕತೆಯನ್ನು ಉಳಿಸ್ಕೊಂಡು ಹೋಗಬೇಕಾಗ್ಯದ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕಾಗ್ಯದ. ಕಂಪ್ಯೂಟರ್ ಯುಗ ಬಂದದ, ಮೊಬೈಲ್ ಯುಗ. ಈ ಮೊಬೈಲ್ದಲ್ಲಿ ಈಗ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅವರು ಆಪ್ರೇಟ್ ಮಾಡ್ತಾರೆ. ಆದರೆ ಆ ಆಪರೇಷನ್ದಲ್ಲಿ ಒಳ್ಳೆಯದಿರಬೇಕು, ಒಳ್ಳೆಯದನ್ನು ಕಲಿಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ನಾನು ಹುದ್ದಾರ್ ಸರ್ ಅವರು, ಇವ್ರ ಜೊತೆಗೆ ಇನ್ನೊಬ್ರು ನಮ್ಮ ಪೋದ್ದಾರ್ ಸರ್ ಅವರು, ಪೋದ್ದಾರ್ ಅಂತೇಳಿ ಅವರು ಮತ್ತು ಇವರು ಒಳ್ಳೆಯ ಗೆಳೆಯರು. ಅವ್ರ ಜೊತೆಗೆ ನಾನು ಕೂಡ್ತಿದ್ನಿ ಯಾವಾಗಾರೆ ಒಮ್ಮೊಮ್ಮೆ. ಎಲ್ಲಿಪ್ಪ ಅಂತಂದ್ರೆ ಎಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾವ, ಒಳ್ಳೆಯ ಹಾಡುಗಳನ್ನು ಹಾಡ್ತಿದ್ರು ಅವರು. ಹುದ್ದಾರ್ ಸರ್ ಅಂತಂದ್ರೆ ಬಹುಮುಖ ಪ್ರತಿಭೆ ಉಳ್ಳಂಥವ್ರು. ಅವರು ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಆ್ಯಂಕರ್ ಅಂದ್ರೆ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವ್ರು. ಅವರು ಒಳ್ಳೆಯ ಸಂಗೀತಕಾರರು, ಒಳ್ಳೆಯ ಕಲಾಕಾರರು, ಹಾಸ್ಯಗಾರರು. ಎಲ್ಲಕ್ಕಿಂತ ಮಿಗಿಲಾಗಿ ಬಹಳ ಒಂದು ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಒಯ್ಯಬೇಕು, ಜಾಗತಿಕ ಮಟ್ಟದಲ್ಲಿ ಒಯ್ಯಬೇಕು ಅನ್ನುವಂಥವರನ್ನು ಗುರಿ ಹಾಕಿದ್ದಾರೆ. ಆ ಗುರಿಯನ್ನು ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದದಿಂದ ಆ ಗುರಿಯನ್ನು ಅವರು ಮುಟ್ಲಿ. ವಿಶೇಷವಾಗಿ ಒಳ್ಳೆಯ ಒಂದು ಕಟ್ಟಡವನ್ನು ಅವರು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಜಾಗ ತಗೊಂಡಿದ್ದಾರೆ. ಅದನ್ನು ಭೂ ಪರಿವರ್ತನೆಯನ್ನು ಮಾಡಿದ್ದಾರೆ. ಅದು ಎಲ್ಲ ನಡೆದದ ನೋಡ್ರಿ, ಇಲ್ಲಿ ಕಾಣಿಸ್ತದೆ. ಇಲ್ಲಿ ನಾವೆಲ್ಲರೂ ಅವ್ರಿಗೆ ಸಹಾಯ ಮಾಡಬೇಕು. ಈ ವಿದ್ಯಾಸಂಸ್ಥೆ ಕೇವಲ ಅವ್ರದ್ದು ವಿಜಯ ಉದ್ಧಾರ ಅವ್ರದ್ದಲ್ಲ, ಈ ವಿದ್ಯಾಸಂಸ್ಥೆ ನಮ್ಮೆಲ್ಲರದು. ಇಲ್ಲೇನು ಬಂದಿದ್ದೀವಿ ನಿಮ್ಮೆಲ್ಲರದು. ಈ ವಿದ್ಯಾಸಂಸ್ಥೆ ಬೆಳೆದ್ರೆ ಅಥಣಿ ತಾಲೂಕು ಅಷ್ಟೇ ಅಲ್ಲ, ಈ ನಾಡಿನಲ್ಲಿ ಭಾಳಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗ್ತೈತೆ ಅನ್ನುವಂಥದ್ದು ಆತ್ಮವಿಶ್ವಾಸ ನಮ್ಮೆಲ್ಲದ. ನಾನು ವೈಯಕ್ತಿಕವಾಗಿ ಏನು ಸಾಧ್ಯದ, ಇದೇನು ಸರ್ ನಿಮ್ಮದು ಅಲ್ಲ ನಮ್ಮದು ಐತಿ, ನಮಗೇನು ಸಾಧ್ಯ ಐತಿ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಎಲ್ಲ ದೃಷ್ಟಿಯಿಂದ ಸಹಕಾರ ಕೊಡೋದ್ರ ಜೊತೆಗೆ ಹಣಕಾಸಿನ ಒಂದು ಸಹಾಯವನ್ನು ಸಹಿತ ಈ ಒಂದು ಕಟ್ಟಡ ಸಲುವಾಗಿ ನಾವು ಮಾಡ್ತೀವಿ ಅನ್ನುವಂಥದ್ದು ಎಲ್ಲರ ಪರವಾಗಿಂದ ಹೇಳ್ತೀನಿ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಮತ್ತು ನಮ್ಮ ರಾವಸಾಬಣ್ಣನೂ ಅದಾರ, ಅವರೇನು ಈಗ ಅವರು ಒಂದು ಬಂಗಾರದ ಮನುಷ್ಯನ, ಇಲ್ಲೊಬ್ಬರು ಬಂಗಾರದ ಮನುಷ್ಯ ಅದಾರ. ಶಿವಲೀಲಾ ಅಕ್ಕ ಅಂತ ಅವ್ರದ್ದು ಎಲ್ಲೆಲ್ಲೇ ಐತಪ್ಪ ಅಂತಂದ್ರೆ ಅದೇನು ಲೆಕ್ಕಿಲ್ಲ. ನಾವೆಲ್ಲ ಇಂಥವ್ರೆಲ್ಲ ಇದ್ದಾಗ ನೀವು ಒಟ್ಟ ಕಾಳಜಿ ಮಾಡಬೇಡ್ರಿ. ಇಲ್ಲಿ ಅನೇಕ ಪಾಲಕರು ಅದಾರ. ಅದಕ್ಕೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತು. ಮತ್ತು ಭಾಳ ಮಂದಿಗೆ ನೀವು ಸತ್ಕಾರ ಮಾಡಿದ್ರಿ, ನಮಗೂ ಸತ್ಕಾರ ಮಾಡಿದ್ರಿ. ನಮಗೆಲ್ಲ ಎಷ್ಟು ಕರೆದು ಗೌರವ ಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮ್ಗೆ ಹೃದಯಪೂರ್ವಕ ಕೃತಜ್ಞತೆಗಳು ಸಲ್ಲಿಸಿ ಈ ಸಂಸ್ಥೆ ಬೆಳೆದು ಭಾಳಷ್ಟು ಬೆಳೀಲಿ, ನೀವು ಗುರಿ ಮುಟ್ಟಲಿ ಅನ್ನುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸುಂದರ ಸ್ಥಾನವಾಗಿ ಇವತ್ತು ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಸ್ಥಾನದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಶಹಜಾನ್ ಡೊಂಗರವ್ ನಿಂತು ಆಶೀರ್ವಾದ ಮಾಡಿದ್ದಾರೆ. ಒಮ್ಮೆ ಜೋರಾಗಿ ಚಪ್ಪಾಳನ್ನು ತಟ್ಟೋಣ. ಆದ್ಮೇಲೆ ಆ ತಂದೆ ಸ್ಥಾನವನ್ನು ಯಾವತ್ತು ನನ್ನ ಮಗನಾಗಿ ನಿರ್ವಹಿಸ್ತೀನಿ, ಅವರು ಯಾವತ್ತೂ ಸಹಕಾರವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಧೈರ್ಯವನ್ನು ತುಂಬಿದ್ದಾರೆ. ನಮ್ಮೆಲ್ಲ ಟೀಚರ್ ಸ್ಟಾಫಿಗೆ ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಧೈರ್ಯವನ್ನು ತುಂಬಿರ್ತಕ್ಕಂಥ ಸಾಹೇಬರು, ಯಾವತ್ತು ನಿಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ಜೊತೆಗೆ ನಾವು ಯಾವತ್ತು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನೇರವಾಗಿ ರವಿ ಪೂಜಾರಿ ನನ್ನ ಅಣ್ಣ, ನನ್ನ ಸಹೋದರ, ನನ್ನ ತಮ್ಮ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಒಮ್ಮೆ ಜೋರಾದ ಚಪ್ಪಾಳೆ ಆದ್ಮೇಲೆ ಬಂಗಾರ ಅಷ್ಟ ಹಾಕೊಂಡಿಲ್ಲ ಅವರು, ಬಂಗಾರದಂತ ಮನಸ್ಸು ಕೂಡ ಅವ್ರದ್ದಿದೆ. ಅವರು 1-2 ಮಾತುಗಳು. ಹುದ್ದಾರ್ ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನೀವೆಲ್ಲರೂ ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕ ಅಕ್ಕವರೇ, ವಿಜಯ್ ಹುದ್ದಾರ್ ಸರ್ ಅವರೇ, ಆತ್ಮೀಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಡೊಂಗರ್ಗಾರ್ ಸಾಹೇಬರೇ, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾವಸಾಬಣ್ಣ ಐಹೊಳೆ ಅವರೇ, ಕರ್ನಾಟಕ ಬ್ಯಾಂಕ್ ಬ್ಯಾಂಕಿಂದ ಮನೋಹರ್ ಸರ್ ಅವರೇ, ಅವರಿವರೆನ್ನದೇ ಎಲ್ಲ ಗುರು ಬಳಗ ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ
ಯಾವತ್ತು ಮುದ್ದು ಮಕ್ಕಳೇ, ತಾಯಂದಿರೇ, ಪಾಲಕರೇ, ಈ ಕಾರ್ಯಕ್ರಮದ ವೇದಿಕೆ ಮುಖಾಂತರ 2 ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲ ಪಾಲಕರು 1-2 ನಿಮಿಷ ಶಾಂತತೆಯನ್ನು ಕಾಪಾಡಿದರೆ ವಿಜಯ್ ಹುದ್ದಾರ್ ಸರ್ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರುತ್ತೆ, ಅವರು ಸಾರ್ಥಕ ಆಗತ್ತೆ ಅಂತ ಹೇಳಿಕೆ ಬಯಸ್ತೇನೆ. ಯಾಕೆಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಮೊದಲನೇ ಸಲ ಈ ಒಂದು ಶಿಕ್ಷಣ ಸಂಸ್ಥೆಯ ಡಿಜಿಟಲೀಕರಣ, ಈ ಕಡೆ ಕಟ್ಟಡ, ಈ ಕಡೆ ಅತಿಥಿಗಳು, ಇದನ್ನೆಲ್ಲ ನೋಡಿದರೆ ಬಹಳ ಹೆಮ್ಮೆ ಅನಿಸುತ್ತೆ. ಜೋರಾದ ಚಪ್ಪಾಳೆ ವಿಜಯ್ ಹುದ್ದಾರ್ ಸರ್ ಅವರಿಗೆ ಹೊಡಿಬೇಕು. ಸರಿ, ಯಾಕೆ ಈ ಮಾತನ್ನು ಹೇಳಿಕೆ ಬಯಸ್ತೀನಿ ಅಂತಂದ್ರೆ, ನಾನು ಅನೇಕ ದೇಶಗಳನ್ನು ಸುತ್ತಿದ್ದೀನಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ. ಆದರೆ ನಮ್ಮ ಬೆನ್ನ ನಾವೇ ತಪ್ಪಿಸ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಐತಿ. ವಿಜಯ್ ಹುದ್ದಾರ್ ಸರ್ ಅವರ ಸಾಧನೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಯಾಕೆ ಬೇರೆ ರಾಜ್ಯ ಮತ್ತು ದೇಶ ಅಂತ ಹೇಳಿದ್ದೀನಿ ಅಂದ್ರೆ, ನಾವೆಲ್ಲ ನೋಡಿ ಬಿಡ್ತೀವಿ, ಏನೇನೋ ಮಾಡಿದ್ದಾರೆ ಏನೋ ಅಂತ ಅನ್ಕೋತೀವಿ. ಆದರೆ ನಿಜವಾದ ಸಾಧನೆ ನಮ್ಮ ಊರಲ್ಲೇ ಇದ್ದು ನಮ್ಮ ಯುವಕರಿಗೆ ಉದ್ಯೋಗ ಕೊಟ್ಟು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದೈತಲ್ಲ, ಅದು ನಿಜವಾದ ಸಾಧನೆ. ಯಾಕೆ ಅಂತಂದ್ರೆ ಇದು ಅಷ್ಟಿಷ್ಟ ಶ್ರಮ ಅಲ್ಲ, ಹಗಲು ರಾತ್ರಿ ದುಡಿಬೇಕು. ಯಾರು ಕಷ್ಟದಿಂದ ಬಂದಿರ್ತಾರೆ, ಯಾರು ಜೀರೋದಿಂದ ಅವರ ಜೀವನವನ್ನ ಸ್ಟ್ರಗಲ್ ಮಾಡಿರ್ತಾರೆ, ಅವರಿಗೆ ಮಾತ್ರ ಈ ಶ್ರಮದ ಬೆಲೆ, ಈ ಕಟ್ಟಡದ ಬೆಲೆ, ಶಿಕ್ಷಣ ಸಂಸ್ಥೆಯ ಬೆಲೆ ಅವರಿಗೆ ಮಾತ್ರ ಅರಿವಿರುತ್ತೆ. ಯಾರು ಎ ಸಿ ರೂಮ್ದಲ್ಲಿ ಕುತ್ಕೊಂಡು ಇವೇನ್ ಮಾಡ್ತಾನೆ ಬಿಡಪ್ಪ, ಇವನಿಗೆ ದೊಡ್ಡ ಶಿಕ್ಷಣ ಸಂಸ್ಥೆ ನಂದು ಐತಿ, ಅದು ಅಲ್ಲ. ನಿಜವಾದ ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸುವುದು ಏನು, ಒಂದು ಸಾಹೇಬರು ಹೇಳಿದಂಗೆ 1 ರೂಮದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಸುಮಾರು 22 ವರ್ಷಗಳ ಹಿಂದೆ ಕ್ಲಾಸ್ ರೂಮಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ನಾನು ವೈಯಕ್ತಿಕವಾಗಿ ಬಹಳ ಅತ್ಯಂತ ಸಂತೋಷ ಮತ್ತು ಖುಷಿ ಅನ್ನಿಸ್ತಾ ಇದೆ. ಖುಷಿ ಪಡ್ಬೇಕ್ರಿ. ಒಂದು ಶಿಕ್ಷಣ ಸಂಸ್ಥೆ ಬೆಳೀಲಿ, ಒಬ್ಬ ವ್ಯಕ್ತಿ ಬೆಳೀಲಿ, ಅದನ್ನ ನಾವು ಆನಂದದಿಂದ ಖುಷಿ ಪಟ್ರೆ ಆ ಭಗವಂತ ಮೆಸ್ತಾನೆ. ಅಂತ ಕಾರ್ಯವನ್ನ ಇವತ್ತು ನೀವೆಲ್ಲರೂ ಮಾಡಬೇಕಾಗಿದೆ. ಜೊತೆಗೆ ಬಹಳ ಪಾಲಕರಲ್ಲಿ ಮತ್ತು ಮುದ್ದು ಮಕ್ಕಳಲ್ಲಿ ಒಂದು ಗೊಂದಲ ಇರುತ್ತೆ. ಅನೇಕ ವೇದಿಕೆಗಳಲ್ಲಿ ನಾವು ಹೋದಾಗ ಈ ಗೊಂದಲ ಯಾವತ್ತೂ ಇದ್ದಿದೆ. ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ, ಬಹಳ ಕಷ್ಟಪಟ್ಟಿರ್ತಾರೆ, ಸುಮಾರು 15 ದಿವಸಗಳ ಶ್ರಮ ಇರುತ್ತೆ. ನಿಮ್ಮೆಲ್ಲರ ಆಲೋಚನೆ ಏನು? ವೇದಿಕೆಗೆ ಅತಿಥಿಗಳು ಬರಬೇಕು, ನಮ್ಮ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕು, ಜೊತೆಗೆ ತಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಬೇಗನೆ ಮುಗಿಬೇಕು, ನಂಬರ್ ಬರಬೇಕು, ಬೇಗ ಆಗಬೇಕು. ಅದಾಗಲ್ಲ. ಸಮಯ ಎಲ್ಲದಕ್ಕೂ ಬಹಳ ಅಮೂಲ್ಯವಾಗಿರುತ್ತೆ. ಕಾರ್ಯಕ್ರಮ ಆಯೋಜನೆ ಮಾಡಿದವರು ಯಾವುದನ್ನ ನಿಭಾಯಿಸಬೇಕು? ನಿಮ್ಮ ಮಕ್ಕಳ ನೃತ್ಯವನ್ನು ಬೇಗ ಮಾಡಬೇಕು, ಅತಿಥಿಗಳ ಸತ್ಕಾರ ಮಾಡಬೇಕು, ಅತಿಥಿಗಳಿಗೆ ಮಾತಾಡ್ಲಿಕ್ಕೆ ಕೊಡಬೇಕು, ಏನ್ ಮಾಡಬೇಕು? ಹಂಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ತಾಳ್ಮೆ ಬಹಳ ಅತ್ಯಂತ ಅಮೂಲ್ಯವಾದದ್ದು. ಈ ತಾಳ್ಮೆಯನ್ನ ತಾವು ವಹಿಸಿದ್ದೆ ಆದರೆ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಜೊತೆಗೆ ಈ ನೃತ್ಯದ ಜೊತೆಗೆ ಈ ಒಂದು ವಾರ್ಷಿಕೋತ್ಸವ ಬಹಳ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇನ್ನೊಂದು ಮಾತು ಹೇಳಿಕ್ಕೆ ಬಯಸ್ತೇನೆ. ಸಾಹೇಬರು ಬಹಳ ಎಲ್ಲರೂ ಬಂಗಾರದ ಮನುಷ್ಯ ಅಂತ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಾನು ಬಹಳ ವೇದಿಕೆಗಳಲ್ಲಿ ಹೇಳ್ತೀನಿ, ಈ ಬಂಗಾರದ ಪ್ರತಿ ಗುಂಜೆ ಹಿಂದು ಬೆವರಿನ ಹನಿ ಐತಿ, ಅದರ ಹಿಂದೆ ಒಂದು ಶ್ರಮ ಐತಿ, ಅದರ ಹಿಂದೆ ಒಂದು ದೊಡ್ಡ ಕಥೆ ಐತಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಅಂದ್ರೆ ಸುಮ್ಮನೆ ಜೀವನ ಆಗಲ್ಲ ರೀ. ಬದುಕು ಯಾವತ್ತೂ ಸುಮ್ಮನೆ ಆಗಲ್ಲ. ಬದುಕು ಕಟ್ಕೋಬೇಕಾದ್ರೆ ಬಹಳ 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 ಅತ್ಯಂತ ಶ್ರಮ ಐತಿ. ರಕ್ತ ನೀರಾಗತ್ತೆ. ಪ್ರತಿ ಕ್ಷಣನೂ ಕೂಡ ಎಫರ್ಟು, ಹಾರ್ಡ್ ವರ್ಕು. ಒಂದು ಸಣ್ಣ ಯಶಸ್ವಿ ಕೂಡ ತುಂಬಾ ಹಾರ್ಡ್ ವರ್ಕ್ ಬಯಸತ್ತೆ. ನೋಡ್ರಿ, ಹುದ್ದಾರ್ ಸರ್ ಇದು ಕನಸು ಕಾಣಿದ್ರ? ನಾ ಇಂಥ ಸಂಸ್ಥೆ ಕಟ್ತೀನಿ, 1 ಎಕರೆ ಜಮೀನು ತಗೋತೀನಿ, ಇಂಥ ಕಟ್ಟಡ ಕಟ್ತೀನಿ ಅಂತ ಕಂಡಿದ್ರ? ಆವತ್ತು ಒಂದು ಕ್ಲಾಸ್ ರೂಮ್ನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ಇಲ್ಲಿಗೆ ಬಂದದೆ ಅಂದ್ರೆ ಎಷ್ಟು ಶ್ರಮ ಇರಬೇಕು, ಎಷ್ಟು ಸ್ಟ್ರಗಲ್ ಇರಬೇಕು. ಕೂತ್ಕೊಂಡು ಮಾತಾಡೋದು ಬಹಳ ಈಸಿ ಐತಿ, ಆದ್ರೆ ಅದನ್ನ ಅನುಭವಿಸೋದು, ಕಾರ್ಯರೂಪಕ್ಕೆ ತರೋದೈತಲ್ಲ, ಅದು ದೊಡ್ಡ ಸವಾಲೈತಿ. ಅಂತ ಸವಾಲವನ್ನು ಗೆದ್ದಿರ್ತಕ್ಕಂಥ ವಿಜಯ್ ಹುದ್ದಾರ್ ಶಿಕ್ಷಣ ಸಂಸ್ಥೆ ಯಾವತ್ತು ಹೆಮ್ಮರವಾಗಿ ಬೆಳೀಲಿ, ಈ ಸೂರ್ಯಚಂದ್ರರಿಗೆ ಬೆಳೀಲಿ. ನಾವು ಯಾವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನೊಳಗೊಂಡಂತೆ, ಎಲ್ಲ ಪಾಲಕರನ್ನೊಳಗೊಂಡಂತೆ ಯಾವತ್ತು ಹುದ್ದಾರ ಶಿಕ್ಷಣ ಸಂಸ್ಥೆಯ ಬೆನ್ನೆಲುಬಾಗಿ ನಾವು ದುಡಿಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಜೊತೆಗೆ ಇನ್ನೊಂದು ಪಾಲಕರಿಗೆ ಮತ್ತು ತಂದೆ ತಾಯಂದಿರಿಗೆ ಒಂದು ಮಾತು ಹೇಳಿಕೆ ಬಯಸ್ತೇನೆ. ಬಹಳ ಗೊಂದಲದಾಗೆ ಮಕ್ಕಳನ್ನ ಬೆಳೆಸುವುದು ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರತ್ತೆ. ಮಕ್ಕಳು ಗೊಂದಲ ಅಂದ್ರೆ ಏನು? ನಿಮ್ಮ ಜೀವನದ ಒತ್ತಡದಲ್ಲಿ
ಮಕ್ಕಳಿಗೆ ಪ್ರೋತ್ಸಾಹದಾಯಕ ನುಡಿಗಳು, ಮಾತುಗಳು, ಅವರ ಆಲೋಚನೆಗಳು, ಅಭಿಲಾಷೆಗಳನ್ನು ನೀವು ಮೊದಲು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನನ್ನ ಅನುಭವ ಪ್ರಕಾರ, ಯಾಕೆಂದ್ರೆ ಇದನ್ನೆಲ್ಲ ನೀವು ಒಳಗೊಂಡಂತೆ ಮಕ್ಕಳನ್ನ ಬೆಳೆಸಿದರೆ ಮಕ್ಕಳು ನಾಳೆ ಭವ್ಯ ಭಾರತವನ್ನ ಕಟ್ಟುವುದರ ಜೊತೆಗೆ ವಿದ್ಯೆ ಉದ್ಧಾರ ಶಿಕ್ಷಣ ಸಂಸ್ಥೆ ಹೆಸರು ತರುವುದರ ನಿಟ್ಟಿನಲ್ಲಿ ಮಕ್ಕಳು ಕಾರ್ಯನಿರ್ವಹಿಸ್ತಾರೆ. ಇದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆ, ಇದು ಯಾವುದೇ ಅರ್ಬನ್ ಸಿಟಿಯಲ್ಲಿ ಅಲ್ಲ, ನಾವು ಯಾವುದೋ ಮೆಟ್ರೋ ಸಿಟಿ ಅಲ್ಲ. ಆದರೆ ಅದಕ್ಕೆ ಯಾವುದೂ ಕಮ್ಮಿ ಇಲ್ಲ ಅನ್ನುವಂಥ ಮಾತನ್ನ ಈ ವೇದಿಕೆ ನೋಡಿದರೆ ಗೊತ್ತಾಗತ್ತೆ ಬಂಧುಗಳೇ. ಅದಕ್ಕಾಗಿ ಹೆಚ್ಚು ಮಾತನಾಡದೆ, ಬಹಳ ಸಮಯ ಬಹಳ ಅಮೂಲ್ಯ, ಅಂತ ಅಮೂಲ್ಯವಾದ ಸಮಯದಲ್ಲಿ ನನಗೂ ಕೂಡ ಬಹಳ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಗುರುಗಳೇ. ನಾನು ಬಂದಿದ್ದೀನಿ. ನೀವೆಲ್ಲರ ಒಂದು ಈ ಹೂವು ಮ್ಯಾಲ ಹಾಕುವಾಗ ಅನಿಸ್ತಾ ಇತ್ತು ತಮಗೆಲ್ಲರಿಗೆ ಬಹಳ ಏನೋ ಅನಿಸತ್ತೆ. ಆದರೆ ಆ ಹೂವುಗಳು ಮೈ ಮೇಲೆ ಬಿದ್ದಾಗ ಬಹಳ ಭಾರ ಆಗತ್ತೆ ನಮಗೆ. ಯಾಕೆಂದ್ರೆ ಇದು ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಕಷ್ಟ ಐತಿ. ಸಮಾಜ ಸೇವಕ, ಸಮಾಜದಲ್ಲಿ ದುಡಿಯೋರು, ಇವರಿಗೆ ಬಹಳ ಸವಾಲುಗಳಿರುತ್ತೆ. ನಮ್ದಲ್ಲ, ಜನರ ಸವಾಲುಗಳು. ಅದೇ ಈ ಹೂವಿ ಏನು ಹಾಕ್ತಾರಲ್ಲ ಅದು ಭಾರ ಅನ್ಕೋಬೇಕು, ಭಾರ ಅನ್ಕೋತೀವಿ ನಾವು. ಹಂಗಾಗಿ ನಮ್ಮ ಜವಾಬ್ದಾರಿಯನ್ನ ಯಾವತ್ತು ಈ ಒಂದು ವೇದಿಕೆ ಮೇಲೆ ವಹಿಸ್ಕೊಂಡು ಮೇಡಮ್ ಅವರು ಬಹಳ ಅದ್ಭುತವಾಗಿ ಹಾಡಿದರು. ನಾನು ಇಲ್ಲಿ ಹಾಡ್ತಾ ಕೂತಿದ್ನಿ, ಅವರ ಕಂಠವನ್ನ ನೋಡ್ತಾ ಇದ್ನಿ. ನೋಡ್ರಿ ಯಾರ್ಯಾರಿಗೆ ಏನೇನಿರತ್ತೆ, ಅದ್ಭುತವಾದ ಕಂಠ, ಹಾಡು, ಧ್ವನಿ, ಮನರಂಜನೆ ಇದೆಲ್ಲ ಕೂಡಿ ಒಂದು ಹಬ್ಬ ಆಗತ್ತೆ. ಈ ಹಬ್ಬವನ್ನ ಪ್ರತಿ ಕ್ಷಣನೂ ನಾವು ಅನುಭವಿಸಿದರೆ ನಮ್ಮ ಬಾಡಿ ಹೀಲ್ಸ್ ಆಗತ್ತೆ, ಬಾಡಿ ರಿಪೇರಿ ಆಗತ್ತೆ. ಯಾವ ಗುಳಿಗೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಮಾತು ಬಹಳ ಅದ್ಭುತವಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ನಾನು ಅನುಭವಿಸ್ತಕ್ಕಂಥದ್ದು, ನಾವು ಯಾವತ್ತು ಜನರಿಗೆ ಕೊಡ್ತೀವಿ ಆ ಜನ ಶುಭವ ಹಾರೈಸ್ತಾರೆ. ಯಾರು ನಾವು ಏನನ್ನ ಸಹಕಾರ ಮಾಡ್ತೀವಿ ಅವರು ನಮಗೆ ವೆಲ್ ವಿಶಸ್ ಮಾಡ್ತಾರೆ. ಅದು ನಮ್ಮ ಬಾಡಿ ಮೇಲೆ ಪರಿಣಾಮ ಬೀರುತ್ತೆ. ನಾವು ವಿಜಯ್ ಉದ್ದಾರ್ ಸರ್ನ ಈಗ ಹೊಗಳ್ತೀವಿ, ಸರ್ ನೀವು ಬಹಳ ಕಷ್ಟಪಟ್ಟು ಬೆಳೆದ್ರಿ ಸರ್, ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಲೆಯನ್ನು ಕಟ್ಟಿದ್ದೀರಿ ಸರ್ ಅಂದಾಗ ಅವರ ಮನಸ್ಸು, ಅವರ ದೇಹ ರೋಮಾಂಚನ ಆಗತ್ತೆ. ಆ ರೋಮಾಂಚನ ಆದಾಗ ಏನಾಗತ್ತೆ, ಅವ್ರ ಬಾಡಿ ಹೀಲ್ಸ್ ಆಗತ್ತೆ. ಬಾಡಿ ಹೀಲ್ಸ್ ಆದಾಗ ಏನಾಗತ್ತೆ, ಅವ್ರ ಬಾಡಿ ರಿಪೇರಿ ಆಗತ್ತೆ. ಯಾವ ರೋಗಗಳು ಬರೋದಿಲ್ಲ. ಇದೇ ನನ್ನ ಜೀವನದಲ್ಲಿ ನಾನು ಕಲಿತಿರ್ತಕ್ಕಂಥದ್ದು. 42 ವರ್ಷ ಈ ಮಾರ್ಚ್ 20ಕ್ಕೆ ಪೂರ್ಣ ಆಗತ್ತೆ. ಆ 42 ವರ್ಷದಲ್ಲಿ ಕಲಿತಿರ್ತಕ್ಕಂಥ ಪ್ರತಿಯೊಂದು ಕ್ಷಣನೂ ಅನುಭವಿಸಬೇಕನ್ನುವಂಥ ನನ್ನ ಅಭಿಲಾಷೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಮಾತಾಡ್ತಾರೆ, ಅಥಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ನಡೆಯುತ್ತೆ. ನಾವು RSP ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಅನ್ನುವಂಥ ಚಲನಚಿತ್ರ ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀವಿ. ಕಾರಣ ಏನು ಅಂತಂದ್ರೆ, ಉತ್ತರ ಕರ್ನಾಟಕದ ಅನೇಕ ಕಲಾವಿದರಿಗೆ ಅವಕಾಶ ಕೊಡಬೇಕು. ನನ್ನ ಕಲಾವಿದರು ಅನೇಕರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಅವರೆಲ್ಲ ಬೆಂಗಳೂರಲ್ಲಿ ಹೋಗಿ ವೇಟ್ ಮಾಡಬೇಕು, ಅರ್ಧ ಗಂಟೆಗಟ್ಟಲೆ ವೇಟ್ ಮಾಡಿ ಕಾಯಬೇಕು, ಪ್ರೊಡ್ಯೂಸರ್ಗೆ ಭೇಟಿ ಆಗಬೇಕು. ಅವರೆಲ್ಲ ಸೋತು ಬಂದು ನನ್ನ ಮುಂದೆ ಹೇಳಿದಾಗ ನನಗೇನೋ ಹರ್ಟ್ ಆಯ್ತು, ಭಾಳ ಬೇಜಾರು ಅನಿಸಿತು. ಅದಕ್ಕಾಗಿ ಆ ಒಂದು ಕ್ಷೇತ್ರಕ್ಕೆ ಕೂಡ ಕೈ ಹಾಕಿ ನಾವು ಪ್ರತಿಯೊಂದು ಕ್ಷೇತ್ರವನ್ನು ಅನುಭವಿಸಬೇಕು, ಪ್ರತಿಯೊಂದು ಕ್ಷಣವನ್ನು ಅನುಭವಿಸಬೇಕು. ನಮಗೆಲ್ಲದು ಒಳ್ಳೆಯದಾಗತ್ತೆ. ಬಾಡಿ ಅದರ ಜೊತೆಗೆ ನಮಗೆಲ್ಲರಿಗೆ ಆರೋಗ್ಯಕರವಾದ ಬೆಳವಣಿಗೆ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಉದ್ಧಾರ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಜಯ್ ಉದ್ದಾರ್ ಸರ ಮತ್ತು ನಮಗೆ ಆತ್ಮೀಯತೆ ಸಂಬಂಧ. ಸರ್ ಕಾರ್ಯಕ್ರಮಕ್ಕೆ ಹೇಳುವಾಗ ಹೇಳಿದ್ರು ಇಂಥ ತಾರೀಕು ಕಾರ್ಯಕ್ರಮ ಐತೆ ಅಂತ. ಅವ್ರು ಕಾರ್ಡ್ ಕೊಟ್ಟಿರ್ಲಿಲ್ಲ, ಆದರೂ ನಮ್ಮ ಹುಡುಗರಿಗೆ ಹೇಳಿದ್ನಿ ಈ ಡೇಟ್ ಬರೆಸಿಟ್ಟಿದ್ದೀವಿ. ಯಾಕೆ ಗೊತ್ತಾ, ಇದು ಒಳಗಿರ್ತಕ್ಕಂಥ ಆತ್ಮೀಯ ಬಾಂಧವ್ಯದ ಪ್ರೀತಿಯ ಸಂಕೇತ. ಇದು ಯಾವತ್ತು ಸರ್ ಸೂರ್ಯಚಂದ್ರ ಇರುವಾಗೆ ನಾವು ನೀವು ಇರುವವರೆಗೆ ಈ ಸಂಬಂಧ ಇದ್ದೇ ಇರುತ್ತೆ. ನಾವು ನೀವು ಕೂಡಿ ಶಿಕ್ಷಣ ಸಂಸ್ಥೆನ ಬೆಳೆಸೋಣ, ಕಟ್ಟೋಣ. ಇನ್ನೂ ಈ ಕಟ್ಟಡ ಒಂದೇ ಅಲ್ಲ, ಈಗೆಲ್ಲ ಕಟ್ಟಡ ಆಗಬೇಕು, ಮುಂದಗಡೆ ಓಪನ್ ಇರಬೇಕು, ಅಲ್ಲಿ ನಮ್ಮ ಎಂಟ್ರಿ ಆಗಬೇಕು. ಅದು ನನ್ನ ಕನಸು. ಆ ಕನಸು ಆದಷ್ಟು ಬೇಗ ನನಸಾಗಲಿ ಅನ್ನುವಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಇಲ್ಲಿ ಕೂಡಿರ್ತಕ್ಕಂಥ ಪಾಲಕರಿಗೆ, ಅತಿಥಿಗಳಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಜಕ್ಕೂ ರವಿ ಪೂಜಾರಿ ಅವ್ರು ಮಾತಾಡೋ ಹೃದಯ ತುಂಬಿ ಬರ್ತದೆ. ಯಾಕೆ ಅವ್ರನ್ನ ತರಿಸಿ ಯಾಕೆ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೂ ಕೂಡ ಈಗಾಗಲೇ ಪ್ರೊಡ್ಯೂಸರ್ ಆಗಿದ್ದಾರೆ. ನಮ್ಮಲ್ಲಿ ಯಾರು ಕಲಾವಿದರು ಅದಾರ, ಆ ನಿಮ್ಮ ಮಕ್ಕಳಿಗೂ ಒಂದು ಅವಕಾಶ ಕೊಡುವಂಥ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಯಾರಾದರೂ ಗ್ಯಾದರಿಂಗ್ದಲ್ಲಿ ಅಥವಾ ಟ್ಯಾಲೆಂಟ್ ಇದ್ರೆ ನನ್ನ ಹತ್ರ ಕೊಡ್ರಿ, ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ಈಗ ಬೆಳಗಾವಿ ಮಟ್ಟಿಗೆ ರಾಜ್ಯ ಮಟ್ಟದ ಫಿಲ್ಮ್ದಲ್ಲಿ ನಿಮ್ಮ ಮಕ್ಕಳನ್ನು ತೆಗೆದುಕೊಳ್ತೀನಿ ಅಂತೇಳಿ ಒಂದು ಭಾಷೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ ಆದ್ಮೇಲೆ ಅವ್ರು ಮಾತನಾಡಿದ್ರೆ ಒಂದೊಂದು ಅರ್ಥವಾಗಿರ್ತದೆ ಅವ್ರದ್ದು ಅಂತಕ್ಕಂಥದ್ದು. ನಿಜಕ್ಕೂ
ಅವರು ಒಂದೇ ಹೊಟ್ಟಿದಲ್ಲಿ ನಾವು ಹುಟ್ಟಿದೀವಿ ಗೊತ್ತಿಲ್ಲ, ಯಾವ ಋಣಾನುಬಂಧ ಸಂಬಂಧ ಗೊತ್ತಿಲ್ಲ. ಅವರ ತಮ್ಮನಾಗಿ ನಾನು ಅಣ್ಣನಾಗಿ ಯಾವತ್ತೂ ಇದ್ದೀವಿ. ನಾನು ತಗಡು ಹಾಕೊಂಡಾಗ ಅವರು ಅಂದರು, ಸರ್ ಯಾಕೆ ತಗಡು ಹಾಕಿರಿ ಅಂತೇಳಿ. ತಗಡು ಕೊಟ್ಟು ತಳಗೆಲ್ಲ ಹಾಸನ ಕೊಟ್ಟು ಇವತ್ತು ನೆಳ್ಳ ಅದೊಂದು ದೊಡ್ಡ ಹಾಲು ಕೊಟ್ಟಾರಂದ್ರೆ ಅದ್ರ ಹಿಂದೆ ಯಾರಾದರೂ ಇದ್ರೆ ಅದು ನಮ್ಮ ರವಿ ಅಣ್ಣ ಪೂಜಾರಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅವರು ಈಗ ಹೇಳಿದ್ರು ಇವು ಆಕಾರ ಆಗಬೇಕು, ಇದು ಮುಂದಿನ ತೆಗಿಬೇಕಂತೇಳಿ. ಅದು ಕನಸು ಹುದ್ದಾರ್ ಸರ್ದಲ್ಲ, ಅದು ನನ್ನ ಕನಸು ಅಂತ ಅಂದಿದಾರಲ್ಲ. ನಿಜಕ್ಕೂ ನಿಮ್ಮ ಮಕ್ಕಳು ಇನ್ನು ಮುಂದೆ ಪಾವನ ಆಗ್ತವೆ. ಇನ್ನೊಮ್ಮೆ ನಮ್ಮ ರವಿ ಅಣ್ಣ ಪೂಜಾರಿ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸೋಣ ಅಂತ ಹೇಳ್ತಾ ಈಗ ರಾವ್ ಸಾಬ್ ಐಹೊಳೆ ಅವರು. ಇಲ್ರಿ ಮೊಟ್ಟ ಮೊದಲು ಶಿವಯೋಗಿ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ವಿಜಯ್ ಹುದ್ದಾರ್ ಸರ್ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ ಶೆಟ್ಟರ ಮಠದ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರು, ಹಿರಿಯರು, ಮಾಜಿ ಶಾಸಕರು ಆದಂಥ ಡೊಂಗರಗಾಂವ್ ಸಾಹೇಬ್ರೆ, ನಮ್ಮ ಪುರಸಭೆಯ ಅಧ್ಯಕ್ಷರು, ಹಿರಿಯರು ಆದಂಥ ಬುಟಾಳಿ ಅಕ್ಕವರೇ, ನಮ್ಮ ಆತ್ಮೀಯ ಸ್ನೇಹಿತರು, ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಕಾರ್ಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂಥ ಬಂಗಾರದ ಮನುಷ್ಯ ರವಿಯಣ್ಣ ಪೂಜಾರಿ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರು. ಮತ್ತೊಂದು ಮಾತು ಹೇಳ್ಬೇಕಂದ್ರೆ 12 ವರ್ಷದಿಂದ ಹುದ್ದಾರ್ ಸರ್ ನಮಗೆ ಸರ್ಗಳಾಗಿದ್ದರು, ನಾವು ವಿದ್ಯಾರ್ಥಿಗಳಾಗಿದ್ದೀವಿ. ಅವ್ರ ಶಾಲೆ ಒಳಗೆ ನಾವು ಭಾಷಣ ಕಲಿಯಾಕೆ ಹೋಗ್ತಿದ್ದೀವಿ ರೀ, ನೆನೆಸ್ಬೇಕು 2010 ಅಂಥ ಗುರುಗಳ ಇವತ್ತು ನಮ್ಮನ್ನು ಗೆಸ್ಟ್ ಕರೆಸ್ಯಾರ. ನಾ ಭಾಳಷ್ಟು ಪುಣ್ಯವಂತ ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಅವರ ಒಂದು ವಾರ 15 ದಿನದಲ್ಲಿ ನಮಗೆ ಭಾಷಣ ಕಲಿಸರು. ಇಂಥ ಒಂದು ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿಕ್ಕೆ ಅವರ ಶ್ರಮ ಭಾಳಷ್ಟದ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ. ಕರೋನಾ ಅಂಥ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಶಾಲೆಗಳು ಬಂದು ಬಿದ್ದು, ಒತ್ತಡದ ಜೀವನದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ಕೊಟ್ಟರೆ ಅದ ಒಂದು ದೊಡ್ಡ ಆಸ್ತಿ. ಇವತ್ತು ಮನೆಯಲ್ಲಿ ಆಸ್ತಿ, ಅಂತಸ್ತ, ಬಂಗಾರ ಏನು ಬೇಕಾದ್ರೂ ಕಳುವು ಆಗ್ಬೋದು, ಏನು ಆಗ್ಬೋದು. ಆದರೆ ಮಕ್ಕಳ ಶಿಕ್ಷಣ, ಮಕ್ಕಳ ಆಸ್ತಿ ಆಗ್ಬೇಕಂತೇಳಿ ಈ ಎಲ್ಲ ಪಾಲಕರಿಗೆ ನನ್ನ ಮನವಿ. ಮತ್ತು ಹುದ್ದಾರ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ. ನಾವು ಡೊಂಗರಗಾಂವ್ ಸಾಹೇಬರು, ರವಿ ಅಣ್ಣ ಹೇಳಿದಂಗೆ ಈ ಸಂಸ್ಥೆಗೆ ನಾವು ಬೆನ್ನೆಲುಬಾಗಿ ಇರ್ತೀವಿ. ಸಹಾಯ ಸಹಕಾರ ವಿಜಯ್ ಹುದ್ದಾರ್ ಸರ್ ನಮ್ಗೆ ಯಾವಾಗೂ ಹೇಳಿದ್ರು ನಾವು ಮಾಡಲಿಕ್ಕೆ ಸಿದ್ಧದೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅವರ ಯಾವತ್ತೂ ನಮ್ಮ ಸಲಹೆ ಸೂಚನೆ ನಮಗೆ ಅದೈತಿ. ಅವರು ಯಾವತ್ತು ಅವರ ಡೊಂಗರಗಾಂವ್ ಸಾಹೇಬ್ರು ವಾರ್ಡ್ದಾಗ ನಾವು ಇಲೆಕ್ಷನ್ ನಿಂತಾಗ ಹುದ್ದಾರ್ ಸರ್ ಆಗಲಿ, ಡೊಂಗರಗಾಂವ್ ಸಾಹೇಬ್ರಾಗಲಿ ನಮ್ಮನ್ನು ಆರಿಸ್ತಂದ ನಮಗೆ ಯಾವತ್ತೂ ಉಪಕಾರನ ಮಾಡ್ಯಾರ. ಅದನ್ನು ಯಾವತ್ತೂ ನಾವು ಮರೀದಿಲ್ಲ, ಸ್ಮರಿಸ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ರಾವಸಾಬಣ್ಣ ಐಹೊಳೆ ಹೆಂಗಿತ್ತಂದ್ರೆ ಹೋದ ಸಲ ಒಂದು ಮಾತು ಕೊಟ್ಟಿದ್ರು, ನಿಮಗೆ ಯಾವಾಗ ಏನು ಕಡಿಮೆ ಬೀಳ್ತತ್ರಿ ಅದನ್ನು ಕಟ್ಟಡಕ್ಕೆ ಬಂದು ಹೇಳ್ರಿ ಅಂತ. 2-3 ಸಲ ಫೋನ್ ಹಚ್ಚಾರ, ಸರ್ ಏನು ಒಯ್ತೀರಿ ಅಂತ. ಅಣ್ಣ ಏನೇ ನನಗೆ ಕಡಿಮೆ ಬಿದ್ದಿಲ್ಲ, ನನ್ನ ಪಾಲಕರು ನನ್ನ ಬೆನ್ನ ಮ್ಯಾಗ ಅದಾರ, ಶ್ರೀರಕ್ಷೆ ಆಗ್ಯದಾರ. ಎಲ್ಲಿಗೆ ಅವಾಗ ಅವ್ರು ಕೈ ಬಿಡ್ತಾರಲ್ಲ ಅವಾಗ ನಿಮ್ಮ ಕಡೆ ಬರ್ತೀವಿ ಅಂತ ಹೇಳಿವಿ. ಬಹುಶಃ ಅವರೊಂದು MLA ಸ್ಥಾನ ಇದ್ದಂಗೆ ಅದಾರ. ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಎಷ್ಟು ಹಣ ಸಂಪತ್ತಿದ್ರು ಕೂಡ ಅವ್ರ ವೈಭವ್ ಅಂತ ಅವ್ರ ಮಗ ಈಗೆಲ್ಲ ಉತ್ಸವಾರಿಯನ್ನು ಮಾಡ್ತಾ ಇದ್ದಾನೆ. ವೈಭವನ ಹೆಸರು ಮ್ಯಾಗ ಒಂದು ರೂಮ್ ಕಟ್ತೀವಿ ಅಣ್ಣ, ನಾನು ಏನು ಕಟ್ತೀರಿ ಕಡ್ರಿ, ಏನು ಬೇಡ್ರಿ, ನಾ ಯಾವತ್ತು ನಿಮ್ಮ ಬೆಂಬಲವಾಗಿ ಇರ್ತೀನಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರೆ. ಅವ್ರದ್ದೊಂದು ಸಂಸ್ಥೆ ಇದೆ. ಆ ಸಂಸ್ಥೆ ಇದ್ರೂ ಕೂಡ ನಮ್ಮ ಸಂಸ್ಥೆ ಬಗ್ಗೆ ಮಾತನಾಡ್ತಾರಂದ್ರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ಶ್ರೀಮಂತಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ರಾವಸಾಬಣ್ಣ ಐಹೊಳೆ ಅವರ ಪ್ರೀತಿ ಅಭಿಮಾನ, ಅದಕ್ಕೆ ಅವ್ರು ಅಷ್ಟು ಬೆಳೆದಾರ. ಸಾದಾ ಒಂದು ಟೇಲರ್ ಇದ್ರು ಅವರು, ಇವತ್ತು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅಷ್ಟಾದರೂ ಕೂಡ ಅವರಲ್ಲಿ ನಯ ವಿನಯತೆ ಯಾವತ್ತು ಕಡಿಮೆ ಆಗಿಲ್ಲ, ಅಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರಿಗೆ ತುಂಬುವುದಾದ ಧನ್ಯವಾದಗಳು. ರಾವಸಾಬಣ್ಣ ಯಾವತ್ತು ನಿಮ್ಮ ಜೊತೆಯಾಗಿರ್ತೀವಿ. ಮುಂದೊಂದು ದಿನ ದೊಡ್ಡ ನಾಯಕರಾಗಿ ನೋಡುವಂಥ ಸೌಭಾಗ್ಯ ನಮ್ಮದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಅಥಣಿ ತಾಲೂಕಿನ ಪ್ರಥಮ ಪ್ರಜೆ ಯಾರಾದ್ರೆ ಅದು ನಮ್ಮ ಶಿವಲೀಲಾ ಅವರು. ಬುಟಾಳೆ ಮನೆತನ ನಮ್ಮ ಜೊತೆಗೆ ಯಾವತ್ತು ಬೆಂಬಲಾಗಿದೆ. ಅವರು ಸದಾಶಿವಣ್ಣ ಅವರು, ಅವ್ರ ಮಕ್ಕಳು ಎಲ್ಲರೂ ನಮ್ಮ ಜೊತೆಯಾಗಿ ಇರ್ತಾರೆ. ಅದಕ್ಕಾಗಿ ಈ ವೇದಿಕೆ ಮೇಲೆ ಬಂದು ಒಂದು ಮಹಿಳೆಯರಾಗಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಹೊಂದಿದ್ದಾರೆ. ಅಂದರೆ ನೀವು ಮಹಿಳೆಯರು ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ, ಜೋರಾಗಿ ಚಟ್ರಿನ
ಯಾಕಂದ್ರೆ ಅಧ್ಯಕ್ಷ ಸ್ಥಾನ ಅಷ್ಟು ಸರಳ ಇಲ್ಲ, ಅದ್ರಾಗ ಪುರಸಭೆ ನಿರ್ವಹಿಸೋದು. ಅದಕ್ಕಾಗಿ ಅಂತಹ ಮಹಿಳಾ ಮನೆಗಳು ಒಂದು 2 ನಿಮಿಷ ಮಾತನಾಡ್ತಾರೆ. ಅವ್ರ ಮಾತುಗಳನ್ನು ಕೇಳೋಣ. ವಾರ್ಷಿಕೋತ್ಸವದ